ಯಾರ್ಯಾರಿಗೆ ಶನಿಕಾಟವಿರುತ್ತೋ, ಯಾರ್ಯಾರಿಗೆ ವ್ಯಾಪಾರ ವ್ಯವಹಾರಗಳಾಗಬೇಕೋ, ಯಾರ್ಯಾರಿಗೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಜಯವಾಗಬೇಕೋ ಅಂತ ಎಲ್ಲರೂ ಕೂಡ ಈ ಒಂದು ವಶೀಕರಣ ತಿಲಕವನ್ನು ಇಟ್ಕೊಳ್ಬೋದು. ಒಂದು ಆಕರ್ಷಣೆ ನಮಗೆ ಲಭ್ಯವಾಗುತ್ತೆ. 9 ಥರ ಹೂವು ತರೋದ್ರಿಂದ ನಾವೇನು ಅಂದ್ಕೊಂಡಿರ್ತೀವೋ ದೇವ್ರಿಗೆ ಇದನ್ನು ಅವರು ಅರ್ಪಿಸಿದಾಗ ನಾವೇನು ಅಂದ್ಕೊಂಡಿರ್ತೀವೋ ನಮ್ಗೆ ಇಷ್ಟಗಳೆಲ್ಲ ನೆರವೇರುತ್ತೆ. ವಶೀಕರಣ ತಿಲಕ ಅಂತ ವಿಶೇಷವಾಗಿ ವಶೀಕರಣ ತಿಲಕ ಅಂತ ಮಾಡ್ತಾ ಇದ್ದೇವೆ. ಇದನ್ನು ಸಾವಿರಾರು ಜನಗಳಿಗೆ ಕೊಡ್ತಾ ಇದ್ದೇವೆ. ಇದರ ಒಂದು ಪ್ರಯೋಜನ ಮತ್ತು ಫಲ ಏನಪ್ಪ ಅಂದಾಗ ನೋಡಿ, ಈ ಒಂದು ವಶೀಕರಣ ತಿಲಕವನ್ನು ನಾವು ಹೇಗೆ ತಯಾರು ಮಾಡ್ತೀವಿ ಅಂದಾಗ ಅನೇಕ ಜನಗಳಿಗೆ ಒಂದು ಸಮಸ್ಯೆ ಇದೆ. ಸ್ವಾಮಿ, 7.5 ಶನಿ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಜನ್ಮ ಶನಿ, ದ್ವಾದಶ ಶನಿ, ನಾನಾ ವಿಧವಾದಂತಹ ಶನಿ ಕಾಟಗಳು ಅಥವಾ ಬಾಧೆಗಳಿದ್ದಾಗ ಕೂಡ ನಾವೇನು ಮಾಡ್ತೇವೆ, ಈ ಒಂದು ವಶೀಕರಣ ತಿಲಕವನ್ನು ಸಿದ್ಧಪಡಿಸಿ ಅವರಿಗೆ ಕೊಡ್ತಾ ಇದ್ದೀವಿ. ಹೇಗೆ ಸಿದ್ಧಪಡಿಸ್ತಾ ಇದ್ದೀವಿ ಅಂದಾಗ, ಸಾಮಾನ್ಯವಾಗಿ ನಿಮಗೆಲ್ಲ ಗೊತ್ತು, 7.5 ಇದ್ದಾಗ ಆಂಜನೇಯ ಸ್ವಾಮಿ ಸಿಂಧೂರವನ್ನು ಹಣೆಗೆ ಧಾರಣೆ ಮಾಡಿಕೊಳ್ಳಿ ಅಂತ ಹೇಳ್ತೀವಿ. ಈ ಒಂದು ಆಂಜನೇಯ ಸ್ವಾಮಿ ಸಿಂಧೂರವನ್ನು ಹೇಗೆ ನಾವು ತಯಾರು ಮಾಡ್ಕೊಳ್ಬೇಕು ಅಂದಾಗ, ಸಾಮಾನ್ಯವಾಗಿ ನಿಮ್ಗೆ ಗೊತ್ತಿರುತ್ತೆ, ಕೆಲವರೆಲ್ಲ ಏನು ಮಾಡ್ತಾರೆ ಅಂದರೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹೋಗಿ ಹಣೆಗೆ ಇಟ್ಕೊಳ್ತಾ ಇರ್ತಾರೆ, ಅಥವಾ ಅಂಗಡಿಯಲ್ಲಿ ಹೋಗಿ ಆ ಒಂದು ಸಿಂಧೂರವನ್ನು ತೆಗೆದುಕೊಂಡು ಬಂದು ಮನೆಯಲ್ಲಿಟ್ಟು ಸುಮ್ಮನೆ ಹಾಗೆ ಧಾರಣೆ ಮಾಡ್ಕೊಳ್ತಾ ಇರ್ತಾರೆ. ಆದರೆ ಯಾವುದೇ ಒಂದು ಪದಾರ್ಥವನ್ನು ಸಿದ್ಧಿ ಮಾಡಿ ನಾವು ಹಣೆಗೆ ಧಾರಣೆಯನ್ನು ಮಾಡ್ಕೊಳ್ಬೇಕಾಗುತ್ತೆ. ಹೇಗೆ ಸಿದ್ಧಿ ಮಾಡ್ಕೊಳ್ಬೇಕು ಅಂದಾಗ ನಾವೇನು ಮಾಡ್ತೇವೆ, ಈ ಒಂದು ಆಂಜನೇಯ ಸ್ವಾಮಿ ಕೆಂಪು ಸಿಂಧೂರ ಅಂದರೆ ಕೇಸರಿ ಸಿಂಧೂರವನ್ನು ಮೊದಲು ನಾವು ಅಂಗಡಿಯಿಂದ ತಗೊಂಡು ಬಂದು, ಅದಾದಮೇಲೆ ಆಂಜನೇಯ ಸ್ವಾಮಿಯ ಮೇಲೆ ಅಂದರೆ ವಿಗ್ರಹದ ಮೇಲೆ ನಾವು 108 ಬಾರಿ ಅಷ್ಟೋತ್ತರವನ್ನು ಆ ಒಂದು ಸಿಂಧೂರದಿಂದ ಮಾಡ್ತೇವೆ. ಸಿಂಧೂರದಿಂದ ಅಷ್ಟೋತ್ತರವನ್ನು ಮಾಡಿ ಏನು ಮಾಡ್ತೇವೆ, ಆಂಜನೇಯ ಸ್ವಾಮಿಯ ಮೇಲೆ ವಿಗ್ರಹದ ಮೇಲೆ 24 ಗಂಟೆಗಳ ಕಾಲ ಬಿಟ್ಬಿಡ್ತೇವೆ. ವಿಗ್ರಹದ ಮೇಲೆ ಸಿಂಧೂರವನ್ನು ಬಿಡ್ತೇವೆ. ಅದಾದ ನಂತರ ಮಾರನೆಯ ದಿನ 24 ಗಂಟೆಗಳ ನಂತರ ಆ ಒಂದು ಸಿಂಧೂರವನ್ನು ಕಲೆಕ್ಟ್ ಮಾಡ್ಕೊಳ್ತೇವೆ, ಸಂಗ್ರಹಣೆ ಮಾಡ್ಕೊಂಡು ಏನು ಮಾಡ್ತೇವೆ, ಅದರಲ್ಲಿ ಆ ಸಿಂಧೂರಕ್ಕೆ ಲವಂಗ, ಯಾಲಕ್ಕಿ, ಪಚ್ಚಕರ್ಪೂರ ಮತ್ತು ನಾನಾ ವಿಧವಾದಂತಹ ಮೂಲಿಕೆಗಳನ್ನು, ಚಕ್ಕೆಯನ್ನು, ಅದೇ ರೀತಿಯಾಗಿ ಕಸ್ತೂರಿ, ಗೋರೋಜನ, ಜುವಾದು, ಅದೇ ರೀತಿಯಾಗಿ ಕರಿ ಅರಿಶಿಣ, ಕಪ್ಪು ಅರಿಶಿಣ ಅಂತ ಕರಿತೇವೆ. ಈ ಕಪ್ಪು ಅರಿಶಿಣ ಮತ್ತು ನವಗ್ರಹ ಮೂಲಿಕೆಗಳನ್ನು, ಭಸ್ಮಗಳನ್ನು ಅಂದರೆ ನವಗ್ರಹ ಮೂಲಿಕಾ ಭಸ್ಮಗಳು, ಅದೇ ರೀತಿಯಾಗಿ 150 ರೀತಿಯಾದಂತಹ ಮೂಲಿಕೆಗಳು ಮತ್ತು ದ್ರವ್ಯಗಳನ್ನು, ನಾನಾ ವಿಧವಾದಂಥ ದ್ರವ್ಯಗಳನ್ನು ನಾವೇನು ಮಾಡ್ತೇವೆ, ಸಿದ್ಧಿ ದಿನದಲ್ಲಿ ಅಂದರೆ ಅಮೃತ ಸಿದ್ಧಿ ಯೋಗ ಇರುವಂತಹ ದಿನಗಳಲ್ಲಿ ಸಂಗ್ರಹಣೆಯನ್ನು ಮಾಡಿ ಅದನ್ನು ಏನು ಮಾಡ್ತೀವಿ, ಶಾಸ್ತ್ರೋಕ್ತವಾಗಿ ಭಸ್ಮವನ್ನಾಗಿ ಮಾಡಿ, ತದನಂತರ ಆ ಭಸ್ಮಕ್ಕೆ ಎಳ್ಳೆಣ್ಣೆ, ತುಪ್ಪ ಮತ್ತು ಸಾಸಿವೆ ಎಣ್ಣೆ, ಈ ಎಲ್ಲ ಎಣ್ಣೆಗಳನ್ನು ಮಿಶ್ರಣವನ್ನು ಮಾಡಿ ಅರೆದು ಏನು ಮಾಡ್ತೇವೆ, ಆ ಒಂದು ತಿಲಕವನ್ನು ಒಂದು ಡಬ್ಬಿಯಲ್ಲಿ ಸಂಗ್ರಹಣೆ ಮಾಡ್ತೇವೆ. ಅದಕ್ಕೆ ಷೋಡಶೋಪಚಾರ ಪೂಜೆ ಮಾಡ್ತೇವೆ. ಷೋಡಶೋಪಚಾರ ಪೂಜೆ ಮಾಡಿ 10,800 ಬಾರಿ, 10,800 10,800 ಟೈಮ್ಸ್ ನಾವೇನು ಮಾಡ್ತೇವೆ, ಜಪವನ್ನು ಮಾಡ್ತೇವೆ. ಜಪವನ್ನು ಮಾಡಿ ಈ ಒಂದು ವಶೀಕರಣ ತಿಲಕವನ್ನು ತಯಾರು ಮಾಡ್ತೇವೆ. ಈ ಒಂದು ವಶೀಕರಣ ತಿಲಕದ ಒಂದು ಉಪಯೋಗಗಳು ಅಥವಾ ಪ್ರಯೋಜನಗಳೇನು ಅಂದಾಗ, ಯಾರ್ಯಾರಿಗೆ ಶನಿ ಕಾಟವಿರುತ್ತೋ ಅಥವಾ 7.5 ಒಂದು ಸಮಸ್ಯೆ ಇರುತ್ತೋ ಆ ಎಲ್ಲರೂ ಕೂಡ ನೋಡಿ ಮಧ್ಯ ಬೆರಳಲ್ಲಿ, ಯಾಕಂದರೆ ಹಸ್ತದಲ್ಲಿ ಮಧ್ಯ ಬೆರಳು ಶನೇಶ್ವರ ಸ್ವಾಮಿಯನ್ನು ತೋರಿಸುತ್ತೆ. ಶನೇಶ್ವರ ಸ್ವಾಮಿಗೆ ಮಧ್ಯ ಬೆರಳಂದ್ರೆ ತುಂಬ ಪ್ರೀತಿ. ಹಾಗಾಗಿ ಈ ಒಂದು ಮಧ್ಯ ಬೆರಳಲ್ಲಿ ಈ ಒಂದು ತಿಲಕವನ್ನು ನೀವು ತೆಗೆದುಕೊಳ್ಬೇಕು. ತಿಲಕವನ್ನು ತೆಗೆದುಕೊಂಡು ಈ ಒಂದು ತಿಲಕವನ್ನು ಆಜ್ಞಾಚಕ್ರ ಅಂದರೆ ನಮ್ಮ ಎರಡೂ ಒಂದು ಕಣ್ಣುಬ್ಬುಗಳ ಮಧ್ಯದ ಮೇಲೆ ಇರುವಂತಹ ಜಾಗದಲ್ಲಿ, ಇದನ್ನು ಆಜ್ಞಾಚಕ್ರ ಅಂತ ಕರಿತೇವೆ. ಸಪ್ತಚಕ್ರಗಳಲ್ಲಿ ಈ ಒಂದು ಮಧ್ಯಭಾಗವನ್ನು ಆಜ್ಞಾಚಕ್ರ ಅಂತ ಕರಿತೇವೆ. ಈ ಒಂದು ಆಜ್ಞಾಚಕ್ರದಲ್ಲಿ ಧಾರಣೆ ಮಾಡ್ಕೊಳ್ಳೋದ್ರಿಂದ 7.5 ಸಮಸ್ಯೆ ಅಥವಾ ಶನಿ ಸಮಸ್ಯೆ, ಶನಿ ಕಾಟದ ಒಂದು ಮುಕ್ತಿ ನಿಮಗೆಲ್ಲರಿಗೂ ಲಭ್ಯವಾಗುತ್ತೆ. ಅದೇ ರೀತಿಯಾಗಿ ವಶೀಕರಣ ತಿಲಕದ ಮತ್ತೊಂದು ಪ್ರಯೋಜನ ಏನು ಅಂದಾಗ, ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ನೀವು ಹೋದಾಗ ಜನವಶೀಕರಣ, ಧನವಶೀಕರಣ, ಸರ್ವ ಕಾರ್ಯ ಸಿದ್ಧಿ, ದಾಯಾದಿ ಕಲಹಗಳು, ನ್ಯಾಯ ಪಂಚಾಯಿತಿಗಳು, ಅದೇ ರೀತಿಯಾಗಿ ವ್ಯಾಪಾರ ವ್ಯವಹಾರಗಳು, ರಿಯಲ್ ಎಸ್ಟೇಟ್ ಅವರು ಇರ್ತಾರೆ, ರಿಯಲ್ ಎಸ್ಟೇಟ್ ಒಂದು ವ್ಯಾಪಾರವನ್ನು ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಅವರಿಗೆ ಅಲ್ಲಿ ಜಯವಾಗಬೇಕು. ಅಂತಹ ಸಂದರ್ಭದಲ್ಲಿ ಈ ಒಂದು ವಶೀಕರಣ ತಿಲಕವನ್ನು ಧಾರಣೆ ಮಾಡ್ಕೊಂಡು ಹೋಗ್ಬೋದು. ಜೈ ಶ್ರೀಮನ್ನಾರಾಯಣ. ನಮ್ಮ ದೇವಾಲಯದಲ್ಲಿ ಕೀರ್ತಿ ಮುಖ ಅನ್ನುವಂತಹ ಒಂದು ದೇವರ ಮುಖವಾಡವನ್ನು ಸಾವಿರಾರು ಭಕ್ತಾದಿಗಳಿಗೆ ಕೊಡ್ತಾ ಇದ್ದೀವಿ.
ಕೀರ್ತಿ ಮುಖ ಅಂದರೆ ಯಾರಪ್ಪ ಅಂದಾಗ, ಪ್ರತಿಯೊಂದು ದೇವಸ್ಥಾನಗಳಲ್ಲಿ ಕೂಡ ಭಗವಂತನ ಹಿಂದೆ ಒಂದು ಪ್ರಭಾವಳಿಯನ್ನ ಇಟ್ಟಿರ್ತೇವೆ. ಆ ಪ್ರಭಾವಳಿಯ ಮೇಲ್ಭಾಗದಲ್ಲಿರುವಂತಹ ದೇವರ ಒಂದು ಮುಖಕ್ಕೆ ಕೀರ್ತಿ ಮುಖ ಅಂತ ಕರಿತೇವೆ. ಸಹಜವಾಗಿ ನೀವೆಲ್ಲ ನೋಡಿರ್ತೀರ, ಪ್ರತಿಯೊಂದು ದೇವಸ್ಥಾನದಲ್ಲಿ ಕೂಡ ದೇವರ ಹಿಂಭಾಗದಲ್ಲಿ ಪ್ರಭಾವಳಿಯ ಮೇಲ್ಭಾಗದಲ್ಲಿ ಆ ಸಿಂಹ ಮುಖದಲ್ಲಿರ್ತಾರೆ ಕೀರ್ತಿ ಮುಖ ಅಂತ. ಕೀರ್ತಿ ಮುಖ ಅಂದ್ರೆ ನೋಡಿ, ಆ ಒಂದು ಪದದಲ್ಲೇ ಇದೆ ಕೀರ್ತಿಯನ್ನ ಹಬ್ಬಿಸುವಂಥದ್ದು ಅಥವಾ ಅಭಿವೃದ್ಧಿಯನ್ನ ಮಾಡುವಂಥದ್ದು. ಈ ಒಂದು ಕೀರ್ತಿ ಮುಖವನ್ನ ಪ್ರತಿಯೊಂದು ಮನೆಯ ಮುಂಭಾಗದಲ್ಲಿ, ಎಲ್ಲಿ ನಾವು ದೃಷ್ಟಿ ಗಣಪತಿ ಅಂತ ಹೇಳ್ತೀವೋ ಆ ಭಾಗದಲ್ಲಿ, ಪ್ರತಿಯೊಂದು ಮನೆಯ ಮುಂಭಾಗದಲ್ಲಾಗಬಹುದು ಅಥವಾ ಅಂಗಡಿಯ ಮುಂಭಾಗದಲ್ಲಾಗಬಹುದು ಅಥವಾ ನೂತನವಾಗಿ ನಿರ್ಮಾಣ ಮಾಡ್ತಾ ಇರುವಂತಹ ಯಾವುದೇ ಕಟ್ಟಡಗಳ ಒಂದು ಮೇಲೆ ನಾವು ದೃಷ್ಟಿ ಬೊಂಬೆಯನ್ನು ಇಡ್ತೇವೆ. ದೃಷ್ಟಿ ಬೊಂಬೆಯನ್ನ ಇಡುವಂತಹ ಬದಲು ಈ ಒಂದು ಕೀರ್ತಿ ಮುಖ ಸ್ವಾಮಿಯನ್ನ ಅಲ್ಲಿ ನೀವು ಇಡೋದ್ರಿಂದ ಸಾಕಷ್ಟು ನಿಮಗೆ ಕೀರ್ತಿ ಲಭ್ಯವಾಗುತ್ತೆ. ನೋಡಿ, ಮನೆಯಲ್ಲಿ ಯಾವುದೇ ರೀತಿಯಂತಹ ಭೂತ ಪ್ರೇತ ನಿವಾರಣೆಗಳಿಗೆ, ಮಾಟಾಮಂತ್ರ, ಕ್ಷುದ್ರ ಪ್ರಯೋಗ, ವಾಮಾಚಾರ ಬಾಧೆಗಳ ನಿವಾರಣೆಗೆ ನಮ್ಮ ದೇವಾಲಯದಲ್ಲಿ ವಿಶೇಷವಾಗಿ ಒಂದು ಅಘೋರ ಸಾಮ್ರಾಣಿ ಅನ್ನುವಂತಹ ಒಂದು ಸಾಮ್ರಾಣಿಯನ್ನ ನಾವು ವಿಶೇಷವಾಗಿ ತಯಾರು ಮಾಡಿ ಇದನ್ನ ಸಿದ್ಧಿಯನ್ನು ಮಾಡಿ ಎಲ್ಲ ಭಕ್ತಾದಿಗಳು ಕೂಡ ನಾವು ನೀಡ್ತಾ ಇದ್ದೀವಿ. ಈ ಒಂದು ಅಘೋರ ಸಾಮ್ರಾಣಿಯಲ್ಲಿ ಸುಮಾರು 9 ರೀತಿಯಂತಹ ಸಾಮ್ರಾಣಿಗಳನ್ನ ಮಿಶ್ರಣ ಮಾಡಿರ್ತೇವೆ. ಅದೇ ರೀತಿಯಾಗಿ 48 ರೀತಿಯಂತಹ ಒಂದು ದ್ರವ್ಯಗಳನ್ನ, ಅಂದ್ರೆ ಮೂಲಿಕೆಗಳನ್ನಾಗಬಹುದು, ಸರ್ವ ಅಮೃತ ಸಿದ್ಧಿಯೋಗದಲ್ಲಿ ಸಂಗ್ರಹಣೆ ಮಾಡಿರುವಂತಹ ದ್ರವ್ಯಗಳನ್ನ, ಮತ್ತೆ ನಾನಾ ವಿಧವಾದಂತಹ ಮೂಲಿಕೆಗಳನ್ನ ಎಲ್ಲವನ್ನ ನಾವು ಮಿಶ್ರಣವನ್ನು ಮಾಡಿ ಅದೇ ರೀತಿಯಾಗಿ ಅದನ್ನ ಅರೆದು ನುಣ್ಣಗೆ ಪುಡಿ ಮಾಡಿ ಅದನ್ನ ಒಂದು ಡಬ್ಬಿಯಲ್ಲಿ ಶೇಖರಣೆ ಮಾಡಿಡ್ತೇವೆ. ಇದನ್ನ ಷೋಡಶೋಪಚಾರ ಪೂಜೆಯನ್ನು ಮಾಡಿ ಮತ್ತೆ ಸಿದ್ಧಿ ಮಂತ್ರದೊಂದಿಗೆ ಜಪವನ್ನು ಮಾಡಿ ಈ ಒಂದು ಸಾಮ್ರಾಣಿಯನ್ನ ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ. ಯಾವುದೇ ಒಂದು ಅಂಗಡಿಗಳಲ್ಲಾಗಬಹುದು ಅಥವಾ ನೂತನವಾಗಿ ನಿರ್ಮಾಣ ಮಾಡ್ತಿರುವಂತಹ ಗೃಹಗಳಲ್ಲಾಗಬಹುದು ಅಥವಾ ಯಾವುದೇ ಜಮೀನಿನಲ್ಲಾಗಬಹುದು ಅಥವಾ ಯಾವುದೇ ರೀತಿಯಂತಹ ಮನೆಗಳಲ್ಲಿ ನಿತ್ಯವೂ ಬೆಳಿಗ್ಗೆ ಒಂದು ಬಾರಿ, ಸಂಜೆ ಒಂದು ಬಾರಿ 48 ದಿನಗಳ ಕಾಲ ಈ ಒಂದು ಅಘೋರ ಸಾಮ್ರಾಣಿಯನ್ನ ಹಾಕೋದ್ರಿಂದ ಅಲ್ಲಿರುವಂತಹ ಎಲ್ಲ ನೆಗೆಟಿವಿಟಿಗಳು ಕೂಡ ದೂರವಾಗುತ್ತೆ. ಎಲ್ಲ ದುಷ್ಟ ಗ್ರಹ ಬಾಧೆಗಳು, ಭೂತ ಪ್ರೇತ ಬಾಧೆಗಳು, ದೃಷ್ಟಿದೋಷಗಳು ನಿವಾರಣೆ ಆಗುತ್ತೆ. ನಿತ್ಯವೂ ಈ ಒಂದು ಸಾಮ್ರಾಣಿಯನ್ನ ಬೆಳಗ್ಗೆ ಒಮ್ಮೆ, ಸಂಜೆ ಒಮ್ಮೆ ಯಾರು ಮನೆಯಲ್ಲಿ ಅಥವಾ ಅಂಗಡಿಗಳಲ್ಲಿ, ವ್ಯಾಪಾರ ಸ್ಥಳದಲ್ಲಿ ಹಾಕ್ತಾರೋ ಪ್ರತಿಯೊಬ್ಬರಿಗೂ ಕೂಡ ಲಕ್ಷ್ಮೀಕರ ಮತ್ತೆ ಅಭಿವೃದ್ಧಿ, ಎಲ್ಲ ರೀತಿಯಾದಂತಹ ಜಯ ಜೀವನದಲ್ಲಿ ಲಭಿಸುತ್ತೆ. ಆಯುರ ಆರೋಗ್ಯಗಳು ಲಭಿಸುತ್ತೆ. ಅದೇ ರೀತಿಯಾಗಿ ಧೂಪ ಮತ್ತೆ ದೀಪ, ಇದರಲ್ಲಿ 9 ರೀತಿಯಾದಂತಹ ಎಣ್ಣೆಗಳಿಂದ ನಾವು ತಯಾರು ಮಾಡಿದ್ದೇವೆ. ಅದೇ ರೀತಿಯಾಗಿ ನಾನಾ ವಿಧವಾದಂತಹ ಮೂಲಿಕೆಗಳನ್ನು ಹಾಕಿ ಈ ಒಂದು ತೈಲವನ್ನ ತಯಾರು ಮಾಡಿದ್ದೇವೆ. ನಿತ್ಯ ಯಾರು ಈ ಒಂದು ಧೂಪವನ್ನು ಹಾಕ್ತಾರೋ, ಅದೇ ರೀತಿಯಾಗಿ ಈ ಒಂದು 9 ರೀತಿಯಾದಂತಹ ಎಣ್ಣೆಗಳಿಂದ ಮಾಡಿರುವಂತಹ ದೀಪವನ್ನ ಹಚ್ತಾರೋ ಆ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳೆಲ್ಲವೂ ದೂರವಾಗಿ ಅಲ್ಲಿ ಒಂದು ದೈವಿ ಶಕ್ತಿ ಅನ್ನೋದು ಕುಳಿತುಕೊಳ್ಳುತ್ತೆ. ಎಲ್ಲ ರೀತಿಯಾಗಿ ಆಯುರ ಆರೋಗ್ಯಗಳು, ಅಷ್ಟೈಶ್ವರ್ಯಗಳು, ವ್ಯಾಪಾರ ವ್ಯವಹಾರಗಳು, ಸರ್ವಗ್ರಹ ದೋಷ ನಿವಾರಣೆ, ಸರ್ವಗ್ರಹ ಉಚ್ಚಾಟನೆ ಎಲ್ಲವೂ ಆಗುತ್ತೆ. ಹಾಗಾಗಿ ಸಾಕಷ್ಟು ಸಾವಿರಾರು ಜನಗಳಿಗೆ ಈ ಒಂದು ಅಘೋರ ಸಾಮ್ರಾಣಿ ಮತ್ತೆ ನವ ತೈಲವನ್ನ ಎಲ್ಲರಿಗೂ ನೀಡ್ತಾ ಇದ್ದೇವೆ. ಎಲ್ಲರೂ ತೆಗೆದುಕೊಂಡು ನಿಮ್ಮ ನಿಮ್ಮ ಜಾಗಗಳಲ್ಲಿ ಅಥವಾ ಮನೆಗಳಲ್ಲಿ ಹಾಕೊಂಡು ಸುಖ, ಸಂತೋಷ, ಆಯುರ ಆರೋಗ್ಯಗಳಿಂದ ಅಭಿವೃದ್ಧಿ ಆಗಬೇಕು ಅಂತ ಪ್ರಾರ್ಥನೆ. ಜೈ ಶ್ರೀಮನ್ನಾರಾಯಣ. ಜೈ ಶ್ರೀಮನ್ನಾರಾಯಣ. ಸಾಯಿ ಶನಿ ಲಕ್ಷ್ಮೀ ನಾರಸಿಂಹಸ್ವಾಮಿ ದೇವಾಲಯ, ಮಾಲೋ ಟೌನ್, ಕೋಲಾರ ಜಿಲ್ಲೆ, ವೈಟ್ ಗಾರ್ಡನ್ ಲೇಔಟ್, ಅರಳೇರಿ ರಸ್ತೆ. ಇಲ್ಲಿ ನಮ್ಮ ದೇವಸ್ಥಾನದಲ್ಲಿ ವಿಶೇಷವಾಗಿ ಯಾವುದೇ ವ್ಯಕ್ತಿಗಳು ಬಂದಾಗ, ಈಗ ಸಾಕಷ್ಟು ಜನಗಳಿಗೆ ಒಂದು ಡೌಟ್ ಇರುತ್ತೆ, ಏನಪ್ಪ ಅಂದರೆ ನಮಗೇನೋ ಮಾಟಮಂತ್ರ ಆಗಿಬಿಟ್ಟಿದೆ ಅಥವಾ ಭೂತಪ್ರೇತ ಆಗಿಬಿಟ್ಟಿದೆ ಅಥವಾ ಯಾರೋ ಒಬ್ಬರು ವಾಮಾಚಾರ ಮಾಡಿಬಿಟ್ಟಿದ್ದಾರೆ ಅಂದರೆ. ಹಾಗಾಗಿ ಸುಮಾರು ಜನಗಳೇನು ಮಾಡ್ತಾರೆ, ಅನೇಕ ದೇವಸ್ಥಾನಗಳು ಸುತ್ತಾಡ್ತಾರೆ, ಆದರೂ ಅವರಿಗೆ ಪರಿಹಾರ ಲಭ್ಯ ಆಗಿರೋದಿಲ್ಲ ಅಥವಾ ಅವರ ಸಮಸ್ಯೆ ಪರಿಹಾರ ಆಗಿರೋದಿಲ್ಲ. ಹಾಗಾಗಿ ನಮ್ಮಲ್ಲಿ ವೈಜ್ಞಾನಿಕವಾಗಿ ನಾವೇನು ಮಾಡ್ತೇವೆ, ಈ ಒಂದು ಸ್ಕ್ಯಾನರ್ ಮಿಷನ್ಸ್ನ ಮುಖಾಂತರ ಅವರ ಮನೆಯಿಂದ ಅರ್ಧ ಲೀಟರ್ ನೀರನ್ನು ತರಿಸ್ತೇವೆ. ಅದೇ ರೀತಿಯಾಗಿ ನೆಲವನ್ನು ಗುಡಿಸ್ಕೊಂಡು ಕವರಲ್ಲಿ ಒಂದು ಸ್ವಲ್ಪ ಕಸವನ್ನು ತರಿಸ್ತೇವೆ. ಅದೇ ರೀತಿಯಾಗಿ ಆ ಒಂದು ವ್ಯಕ್ತಿಯನ್ನು ಕರೆಸ್ತೇವೆ. ಅವರ ಒಂದು ಮನೆ ಕಸ ಮತ್ತು ನೀರು ಮತ್ತು ಆ ವ್ಯಕ್ತಿಯನ್ನು ನಾವು ವೈಜ್ಞಾನಿಕವಾಗಿ ನಾವು ಪರೀಕ್ಷೆ ಮಾಡ್ತೀವಿ, ಡಯಾಗ್ನೈಸ್ ಮಾಡುವಂತಹ ಮುಖಾಂತರ ಅವ್ರಿಗೇನಾದರೂ ಮಾಟಮಂತ್ರ ಆಗಿದೆಯಾ ಅಥವಾ ಭೂತ ಪ್ರೇತಗಳಾಗಿದೆಯಾ ಅಥವಾ ಅವರು ವಾಸ ಮಾಡುವಂತಹ ವ್ಯಾಪಾರ ಸ್ಥಳವಾಗಬಹುದು ಅಥವಾ ಮನೆಯಲ್ಲಿ ಯಾವುದಾದರೂ ಕೆಟ್ಟ ಶಕ್ತಿಗಳು ಅಥವಾ ಅಗೋಚರ ಸಮಸ್ಯೆಗಳಾಗಿದೆಯಾ ಅಂತ ನಾವು ವೈಜ್ಞಾನಿಕವಾಗಿ ನಿಖರವಾಗಿ 100% ನಾವು ಕಂಡುಹಿಡಿದು ಅವರಿಗೆ ಸಮಸ್ಯೆ ಎಲ್ಲಿಂದ ಉತ್ಪತ್ತಿ ಆಗ್ತಾ ಇದೆ, ಆ ಸಮಸ್ಯೆಗೆ ಪರಿಹಾರ ಏನು ಅಂತ ಕಡಾಖಂಡಿತವಾಗಿ ನಾವು ಹೇಳ್ತೇವೆ ಮತ್ತು ಪರಿಹಾರವನ್ನು ಕೂಡ ನಾವು ಮಾಡಿಕೊಡ್ತೇವೆ.